ಬೆಂಗಳೂರು ಒಳಗಡೆ ಬೈಕ್ ಟ್ಯಾಕ್ಸಿನ ಬ್ಯಾನ್ ಮಾಡಿರೋದ್ರಿಂದ ಲಕ್ಷಾಂತರ ಜನ ಇವತ್ತು ಕೆಲಸವನ್ನ ಕಳ್ಕೊಂಡಾರ. ಅವ್ರ ಫ್ಯಾಮಿಲಿ ಕಷ್ಟಕ್ಕೆ ಬಂದಾವ. ಸ್ವಲ್ಪ ಜನ ಇವತ್ತು ಪಾರ್ಟ್ ಟೈಮ್ ಏನ್ ಕೆಲಸ ಮಾಡಾಕತ್ತಿದ್ರ ಅವ್ರದೆಲ್ಲ ಕಾಲೇಜ್ ಫೀಸ್ ಆಗಿರ್ಬೋದು, ಮನೆಯನ್ನ ನಡೆಸೋದಾಗಿರ್ಬೋದು. ಸ್ವಲ್ಪ ಜನ ನಾ ಬೇರೆ ಸಿಟಿಯಿಂದ ಬಂದೇನೆ, ನಂಗೆ ಪೇಮೆಂಟ್ ಕಡಿಮೆ ಅದ, ಸ್ವಲ್ಪ ಇದ್ರಲ್ಲಿ ನಾ ಮಾಡ್ಕೋತೀನಿ ಅನ್ನಕತ್ತಿದ್ರು. ಸ್ವಲ್ಪ ಜನ ಕಾಲೇಜ್ ಫೀಸ್ನ ಕಟ್ಟಾಕತ್ತಿದ್ರು. ಅವ್ರದೆಲ್ಲ ಲೈಫ್ ಇವತ್ತು ಹೊಡೆತ ಕೊಡಾಕತ್ತದ. ಈಗ ನಾವು ಈ ವಿಡಿಯೋದ್ರೊಳಗೆ ಹೇಳೋದೇನಂತಂದ್ರೆ, ಬೈಕ್ ಟ್ಯಾಕ್ಸಿ ಬೆಂಗಳೂರು ಒಳಗಡೆ ಲೀಗಲ್ ಆಗ್ತದ, ಆಗ್ಲೇಬೇಕು, ಹಾಗೆ ಆಗ್ತದ. ಬೈಕ್ ಟ್ಯಾಕ್ಸಿ ಲೀಗಲ್ ಆಗ್ತದ ಅಂತ ಹೇಳಾಕತ್ತೀವಿ ಅಂತ ತಕ್ಷಣ ನಾವ್ ಯಾವ್ದೋ ಒಂದು ಆಟೋ ಡ್ರೈವರ್ಸ್ ಯೂನಿಯನ್ ಏನದ, ಆಟೋ ಡ್ರೈವರ್ಸ್ ಅಪೋಸಿಟ್ ಅದೇವಿ ಅಂತಲ್ಲ. ನೀವ್ ಹೆಂಗ್ ಆಟೋ ಡ್ರೈವರ್ಸ್ ಅದರಲ್ಲ, ಅದ ಪ್ರಕಾರ ಬೈಕ್ ರೈಡರ್ಸ್ ಏನದಾರ, ಅವ್ರಿಗೂ ಫ್ಯಾಮಿಲೀಸ್ ಅದ, ಅವ್ರಿಗೂ ರೆಸ್ಪಾನ್ಸಿಬಿಲಿಟೀಸ್ ಅದ, ಅವರು ಬದುಕ್ಬೇಕಾಗ್ಯದ. ಒಪ್ಕೊಳ್ಳೋಣ, ಅವ್ರು ಇಲ್ಲಿಗಲಿ ಆಪರೇಟ್ ಮಾಡಾಕತ್ತಿದ್ರು. ಆದ್ರೆ ಈ ಇಲ್ಲಿಗಲಿ ಆಪರೇಟ್ ಮಾಡಕ್ ಅವಕಾಶ ಕೊಟ್ಟವ್ರು ಯಾರಲ್ಲ, ಅವ್ರ ತಪ್ಪದ, ಈ ಪ್ಲಾಟ್ಫಾರ್ಮ್ ತಪ್ಪದ. ಆದ್ರೆ ರೈಡರ್ಸ್ ತಪ್ಪಿಲ್ಲ. ಆದ್ರೆ ಕೆಲವೊಂದಷ್ಟು ಡ್ರೈವರ್ಸ್ ಏನ್ ಮಾಡಿದ್ರು ಅಂತಂದ್ರೆ, ರ್ಯಾಪಿಡೋ ಹೊಡೆಯುವಂತ ರೈಡರ್ಸ್ ಹಿಡಿದು ಅವ್ರನ್ನ ಬಡದು ಅವ್ರ ಜೊತೆ ಜಗಳಾಡಕತ್ತಿದ್ರು. ಒಂದು ತಿಳ್ಕೊಳ್ಬೇಕು, ರೈಡರ್ಸ್ ಆಗಿರ್ಬೋದು, ಡ್ರೈವರ್ಸ್ ಆಗಿರ್ಬೋದು, ಯಾರೋ ಒಬ್ರು ಆಗಿರ್ಬೋದು, ಈ ನಮ್ ಸೊಸೈಟಿ ಒಳಗಡೆ ನಮ್ ಜೊತೆ ಅದಾರ ಅಂತ ನಮ್ಮ ಸ್ನೇಹಿತರೇ ಇರ್ತಾರ, ಅವ್ರಿಗೂ ನಮ್ ತರ ಫ್ರೆಂಡ್ಸ್ ಇರ್ತಾರ, ಅವ್ರಿಗೂ ಫ್ಯಾಮಿಲಿ ಇರ್ತದ, ಅವ್ರಿಗೂ ರೆಸ್ಪಾನ್ಸಿಬಿಲಿಟಿ ಇರ್ತದ. ಅದಕ್ಕಾಗಿ ಅವರು ಕಷ್ಟಪಟ್ಟು ದುಡಿಬೇಕಂತ ಬಂದಾರ ಹೊರತು ಯಾವ್ದೋ ಒಂದು ದರೋಡೆ ಮಾಡ್ಬೇಕು, ಕಳ್ಳತನ ಮಾಡ್ಬೇಕು, ಕೊಲೆ ಮಾಡ್ಬೇಕು ಅಂತ ಅವ್ರ ಉದ್ದೇಶ ಇರ್ಲಿಲ್ಲ. ಸೊ ಈಗ ನಾವೆಲ್ಲಾ ನೋಡ್ಬೇಕಾಗಿರೋದು ಏನಂತಂದ್ರೆ, ಆ ಲಕ್ಷಾಂತರ ಜನ ಇವತ್ತು ಜಾಬ್ ಕಳ್ಕೊಂಡಾರಲ್ಲ, ಅವ್ರ ಪರಿಸ್ಥಿತಿ ಏನ್ ಆಗಾಕತ್ತದ, ಅವ್ರ ಮನೆಯನ್ನ ಯಾರು ನೋಡ್ಕೋಬೇಕು ಅಂತ ಇದನ್ನೆಲ್ಲಾ ನೋಡ್ಕೊಂಡು ಹೈಕೋರ್ಟ್ ಮನಸ್ಸೊಳಗೆ ಇಟ್ಕೊಂಡು ಒಂದ್ ಆರ್ಡರ್ ಅಂತ ಕೊಡ್ತದ, ಬೈಕ್ ಟ್ಯಾಕ್ಸಿನ ಕರ್ನಾಟಕದೊಳಗಡೆ ಲೀಗಲ್ ಮಾಡೇ ಮಾಡ್ತದ. ಈ ಇಶ್ಯೂ ಸ್ಟಾರ್ಟ್ ಯಾಕೆ ಆಗ್ಯದ, ಇಶ್ಯೂನ್ ಹಿಂದೆ ಯಾರದಾರ ನೋಡಕ್ ಹೋದಾಗ ಕರ್ನಾಟಕ ಸರ್ಕಾರ ಕಂಪ್ಲೀಟ್ಲಿ ವಿಫಲ ಆಗಿರೋದನ್ನ ಈ ಬೈಕ್ ಟ್ಯಾಕ್ಸಿಯ ದೊಡ್ಡ ಇಶ್ಯೂ ಕಾರಣ ಆಗ್ಯದ. ಒಪ್ಕೊಳ್ಳೋಣ, ಆಟೋ ಡ್ರೈವರ್ಸ್ ವಾದ ಏನದ, ನಾವು ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡೇವಿ, ನಮ್ದು ಇನ್ಶೂರೆನ್ಸ್ ಅದ, ಪರ್ಮಿಟ್ ಅದ, ನಮ್ದು ಜಾಸ್ತಿ ಇನ್ವೆಸ್ಟ್ಮೆಂಟ್ ಇರೋದ್ರಿಂದ ನಮ್ ಜೊತೆ ಅನ್ಫೇರ್ ಕಾಂಪಿಟೇಷನ್ ನಡೆಯಾಕತ್ತದ ಅಂತ ಹೇಳಕತ್ತಿರಲ್ಲ. ಹೌದು, ಅದಕ್ಕೊಂದು ಫೇರ್ ಕಾಂಪಿಟೇಷನ್ ರೂಲ್ಸ್ ಅನ್ನು ತಗೊಂಡ್ ಬಂದು ಬೈಕ್ ಟ್ಯಾಕ್ಸ್ ಇಂದೆಲ್ಲ ನಾಳೆ ಲೀಗಲ್ ಆಗೇ ಆಗ್ತದ. ಯಾರೆಲ್ಲ ಜಾಬ್ ಕಳ್ಕೊಂಡಾರೋ ಜಾಬ್ ಸಿಗ್ತದ ಅನ್ನುವಂತ 100% ಕಾನ್ಫಿಡೆನ್ಸ್ ನಮಗ್ ಅದ. ನಮ್ಮ ಜೊತೆ ಸರ್ಕಾರನು ನಿಲ್ತದ, ಹೈಕೋರ್ಟ್ ನಿಲ್ತದ. ಆದ್ರೆ ಇದ್ರ ಒಳಗಡೆ ಯಾವ್ದೋ ಆಟೋ ಡ್ರೈವರ್ಗ ಮೋಸ ಆಗ್ಬಾರ್ದು ಅನ್ನೋದನ್ನು ನಮಗ್ ಆಸೆ ಅದ. ಯಾಕೆ ಆಗ್ತದ ಅನ್ನುವಂತ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಇವತ್ತಿನ ಈ ವಿಡಿಯೋದಾಗ ಮಾಡಕತ್ತೀವಿ. ನೀವು ಇನ್ನೂರ್ಗು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮತ್ತು ಬೈಕ್ ಟ್ಯಾಕ್ಸ್ ಎಷ್ಟು ಇಂಪಾರ್ಟೆಂಟ್ ಅದ, ಬೈಕ್ ಟ್ಯಾಕ್ಸ್ ಯಾಕೆ ಲೀಗಲ್ ಆಗಿ ಆಗ್ಬೇಕು ಅಂತ ನಿಮಗೆ ಅನ್ಸಾಕತ್ತ ಅದನ್ನ ಕಮೆಂಟ್ ಮಾಡಿ. ಇದರಿಂದ ಬೈಕ್ ಟ್ಯಾಕ್ಸ್ ನಂಬ್ಕೊಂಡಿರುವಂತ ಫ್ಯಾಮಿಲಿಗಳಿಗಾಗಿರ್ಬೋದು, ಸರ್ಕಾರಕ್ಕಾಗಿರ್ಬೋದು ಸ್ವಲ್ಪ ಮನವರಿಕೆ ಆಗ್ತದ ಅಂತ ನಂಗೆ ಅನಿಸ್ತದ. ಈ ವಿಡಿಯೋ ಸ್ಟಾರ್ಟ್ ಮಾಡ್ಬೇಕಂತಂದ್ರ, ಕರ್ನಾಟಕದೊಳಗಡೆ ಬೈಕ್ ಟ್ಯಾಕ್ಸಿನ ಇಲ್ಲಿಗಲ್ ಅಂತ ಕನ್ಸಿಡರ್ ಮಾಡಿ ಬ್ಯಾನ್ ಮಾಡಕತ್ತಾರಲ್ಲ, ಆದ್ರ ಬೇರೆ ಸ್ಟೇಟ್ಗಳೊಳಗೆ ಯಾಕೆ ಅಲಾವಲ್ಲ? ಸ್ಟೇಟ್ ಲೈಕ್ ಮಹಾರಾಷ್ಟ್ರ, ಡೆಲ್ಲಿ, UP, ಹರಿಯಾಣ, ತಮಿಳುನಾಡು, ತೆಲಂಗಾಣ, ವೆಸ್ಟ್ ಬೆಂಗಾಲ್, ಗುಜರಾತ್ ಮತ್ತು ಬೇರೆ ಬೇರೆ ಸ್ಟೇಟ್ ಒಳಗಡೆ ಅಲಾವಿರುವಂತ ಬೈಕ್ ಟ್ಯಾಕ್ಸಿನ ಕರ್ನಾಟಕದೊಳಗಡೆ ಯಾಕೆ ಬ್ಯಾನ್ ಮಾಡಾಕತ್ತಾರ ಅಂತ ನೋಡಿದ್ರ, ಏನದ ನೋಡಕ್ ಹೋದಾಗ ಲ್ಯಾಕ್ ಆಫ್ ಕ್ಲಿಯರ್ ರೆಗ್ಯುಲೇಷನ್ ಅಂಡ್ ಯೂಸ್ ಆಫ್ ಪ್ರೈವೇಟ್ ಬೈಕ್ಸ್ ಫಾರ್ ಕಮರ್ಷಿಯಲ್ ಪರ್ಪಸ್. ಒಂದು ರೆಗ್ಯುಲೇಷನ್ ಅನ್ನ ಸರಿಯಾಗಿ ಮಾಡಕ್ಕಾಗಿಲ್ಲ. ಆಮೇಲೆ ಈ ಪ್ರೈವೇಟ್ ಬೈಕ್ಸ್ ಏನದ ಇನ್ ಕಮರ್ಷಿಯಲ್ ಪರ್ಪಸ್ ಯೂಸ್ ಮಾಡಾಕತ್ತಾರ ಅನ್ನೋ ಒಂದು ರೀಸನ್ ಇಟ್ಕೊಂಡು ಕರ್ನಾಟಕದೊಳಗಡೆ ಈ ಬೈಕ್ ಟ್ಯಾಕ್ಸಿನ ಬ್ಯಾನ್ ಮಾಡಕ್ ಹೊಂಟಾರ. ಆದ್ರೆ ಗೌರ್ಮೆಂಟ್ ಹೈಕೋರ್ಟ್ ಏನ್ ಹೇಳಿತ್ತು ಅಂತಂದ್ರೆ, ಈ ಬೈಕ್ ಟ್ಯಾಕ್ಸಿ ಏನದ ಇದನ್ನೊಂದು ರೆಗ್ಯುಲೇಟ್ ಮಾಡ್ಕೊಳ್ಳಿ, ಇವರು ಒಳ್ಳೆ ತರ ಕೆಲಸ ಮಾಡ್ಬೇಕು, ಆಟೋದವ್ರು ಒಳ್ಳೆ ತರ ಕೆಲಸ ಮಾಡ್ಬೇಕು, ಇದನ್ನ ರೆಗ್ಯುಲೇಟ್ ಮಾಡ್ರಿ ಅಂತ ಸರ್ಕಾರಕ್ಕೆ ಹೇಳಿದಾಗ ಸರ್ಕಾರ ಇದನ್ನ ಇಗ್ನೋರ್ ಮಾಡಿದ. ಸರ್ಕಾರ ಇದ್ರ ಬಗ್ಗೆ ಯಾವುದೇ ಆಕ್ಷನ್ ತಗೊಂಡಿಲ್ಲ. ಅದೇ ಇದೆಲ್ಲ ಇಶ್ಯೂ ಕಾರಣ ಆಗ್ಯದ. ಏನಾಗಿತ್ತು ಅಂದ್ರೆ ಕಂಪ್ಲೀಟ್ ಆಗಿ ನಾವು ನೋಡಕ್ ಹೋದಾಗ ಮಾರ್ಚ್ 6, 2024 ಸ್ಟೇಟ್ ವಿಡ್ರಾ ದ 2021 ಇ ಬೈಕ್ ಟ್ಯಾಕ್ಸಿ ಸ್ಕೀಮ್ ಡ್ಯೂ ಟು ಮಿಸ್ಯೂಸ್ ಆಗ್ಲಿಕ್ಕತ್ತದ ಅಂತ ಹೇಳಿ 2011 ಇ ಬೈಕ್ ಟ್ಯಾಕ್ಸಿ ಸ್ಕೀಮ್ ಏನಿತ್ತಲ್ಲ ಅದನ್ನ ಸರ್ಕಾರ ವಿಡ್ರಾ ಮಾಡ್ತದ. ಏಪ್ರಿಲ್ 2, 2025 ಹೈಕೋರ್ಟ್ ಏನ್ ಮಾಡ್ತದೆ, ನೀವು ಬ್ಯಾನ್ ಮಾಡೋದು ಕರೆಕ್ಟ್ ಅದ, 6 ವಾರಗಳ ನೀವು ಕಾಲಾವಕಾಶ ತಗೊಂಡು ಇದಕ್ಕೊಂದು ರೂಲ್ಸ್ ರೆಡಿ ಮಾಡ್ಕೊಂಡು ಬರ್ರಿ ಅಂತ ಹೇಳ್ತಾರೆ. 30 ಏಪ್ರಿಲ್ 2025 ಸರ್ಕಾರಕ್ಕೆ ಹೈಕೋರ್ಟ್ ಇಂದ ಒಂದು ಡೆಡ್ ಲೈನ್ ಸಿಗ್ತದೆ. ಜೂನ್ 15, 2025 ನೀವು ಇದಕ್ಕೊಂದು ರೂಲ್ಸ್ ಮಾಡಿ ನಮ್ಗೆ ಹೇಳ್ಬೇಕಂತ ಹೇಳ್ತಾರೆ. ಆದ್ರೆ ಸರ್ಕಾರ ವಿಫಲ ಆಗ್ತದ. ಇದರಿಂದ ಹೈಕೋರ್ಟ್ ಏನ್ ಮಾಡ್ತದೆ, ಸರ್ಕಾರ ವಿಫಲ ಆಗಿರೋ ಕಾರಣದಿಂದ ಬೈಕ್ ಟ್ಯಾಕ್ಸಿನ ಬೆಂಗಳೂರು ಒಳಗಡೆ ಕರ್ನಾಟಕದೊಳಗೆ ನೀವು ಹೊಡೆಯೋಂಗಿಲ್ಲ. ಇನ್ ಕೇಸ್ ನೀವು ಏನಾದ್ರು ಹೊಡೆದ್ರ ಇಲ್ಲಿಗಲ್ ಅಂತ ಕನ್ಸಿಡರ್ ಮಾಡ್ತೀವಿ ಅಂತ ಹೇಳ್ತಾರೆ. ಇದನ್ನ ನೋಡಕ್ ಹೋದಾಗ ಇಲ್ಲಿ ವಿಫಲ ಆಗಿರೋದು ಯಾರು ಅಂತಂದ್ರೆ ಅಗ್ರಿಗೇಟರ್ಸ್ ಮತ್ತು ಸರ್ಕಾರ. ಇದ್ರೊಳಗಡೆ ರ್ಯಾಪಿಡೋ ಡ್ರೈವರ್ಸ್ ಏನಿದ್ರು, ರೈಡರ್ಸ್ ಏನಿದ್ರು, ಅವ್ರದ್ದು ಯಾರ್ದು ಮಿಸ್ಟೇಕ್ ಇಲ್ಲ. ಹಂಗ್ ನೋಡಕ್ ಹೋದಾಗ ಕರ್ನಾಟಕ ಲೀಗಲ್ ಏನದ, legal only yellow number plate commercial bikes with a valid contract carriage permit can legally operate. ಯಾರ ಹತ್ರ ಯೆಲ್ಲೋ ಬೋರ್ಡ್ ಅದ, ಯಾರ ಹತ್ರ ಲೀಗಲಿ ಪರ್ಮಿಟ್ ಅದ, ಅವ್ರು ಮಾತ್ರ ಕಮರ್ಷಿಯಲ್ ಆಗಿ ಯೂಸ್ ಮಾಡ್ಲಿಕ್ಕೆ ಅವಕಾಶ ಅದ. ಇದನ್ನ ನೋಡಕ್ ಹೋದಾಗ ಒಪ್ಕೊಳ್ಳೋಣ, ಆಟೋದವ್ರು ಇದನ್ನೆಲ್ಲಾನು ಮಾಡ್ಸ್ಕೊಂಡಾರ. ಆದ್ರ ಸಾಕಷ್ಟು ಇಲ್ಲಿಗಲ್ ಆಟೋಸ್ನು ಕರ್ನಾಟಕದೊಳಗೆ ಓಡ್ತಿರ್ಬೋದಲ್ಲ, ಅದನ್ನ ಆಡಿಟ್ ಮಾಡೋರು ಯಾರ?
ಇನ್ ಕೇಸ್ ಈಗ ಆಲ್ರೆಡಿ ಇದು ಇಷ್ಟೊಂದ್ ದಿವಸ ನಡೆದಿತ್ತಲ್ಲ, ಸರ್ಕಾರ ಕಣ್ಣಿಗೆ ಬೀಳಿಲ್ಲೇನ? ಸರ್ಕಾರ ಕಣ್ಣಿಗೆ ಬಿದ್ದಿದ್ರ ಇವತ್ತಾಕೆ ಇವ್ರು ಇಷ್ಟೊಂದು ಡಿಸಿಷನ್ ತಗೊಳಕ್ ಬರಾಕತ್ತಾರ, ಮೊದಲೇ ಯಾಕೆ ತಗೋಲಿಲ್ಲ ಅನ್ನೋಂತ ಕಾಮನ್ ಕ್ವಶನ್ ಸಾಕಷ್ಟು ಬಂದೇ ಬರಾಕತ್ತಾವ. ಸರ್ಕಾರ ಇದ್ರ ಬಗ್ಗೆ ಇಂಪಾರ್ಟೆನ್ಸ್ ಕೊಡಾಕತ್ತಿಲ್ಲ, ಅದ್ರಿಂದ ಇಷ್ಟೊಂದೆಲ್ಲ ಇಶ್ಯೂ ಸ್ಟಾರ್ಟ್ ಆಗಿದೆ. ಪ್ರಾಬ್ಲಮ್ ಏನಾಗಿದೆ ನೋಡಕ್ ಹೋದಾಗ, ಈ ರ್ಯಾಪಿಡೋ ರೈಡರ್ಸ್ ಏನದಾರಲ್ಲ, ಇವ್ರು ವೈಟ್ ಪ್ಲೇಟ್ ಗಾಡಿಗಳನ್ನ ಯೂಸ್ ಮಾಡ್ಕೊಳಕತ್ತಾರ. ಇನ್ನು ಕಮರ್ಷಿಯಲ್ ಯೂಸ್ ಮಾಡಬಾರ್ದು ಅಂತೇಳಿ ವೆಹಿಕಲ್ ಆಕ್ಟ್ ಹೇಳ್ತದ. ಹೌದು, ಕಮರ್ಷಿಯಲಿ ನಾವು ಯೂಸ್ ಮಾಡಬಾರ್ದು ಅಂತ ಅಂದಾಗ ಯೂಸ್ ಮಾಡ್ಲಿಕ್ಕತ್ತಿರಲ್ಲ, ಇಲ್ಲಿವರೆಗೂ ಅಲಾ ಮಾಡೋದ್ನಾಗ ಸರ್ಕಾರ ನೋಡ್ಲಿಲ್ಲೇನ, ಇನ್ ಯಾರು ಅಬ್ಸರ್ವ್ ಮಾಡ್ಲಿಲ್ಲೇನ ಅಂತ ನೋಡಕ್ ಹೋದಾಗ ಕರ್ನಾಟಕ ಸರ್ಕಾರ ಸಾಕಷ್ಟು ಹಿನ್ನಡೆಯನ್ನ ಅನುಭವಿಸಕತ್ತದ. ಎಲ್ಲೆಲ್ಲ ಅದ ಅಂತಂದ್ರ ಪರ್ಮಿಟ್ ಸಿಸ್ಟಮ್ ಫಾರ್ ಕಮರ್ಷಿಯಲ್ ಟೂ ವೀಲರ್ಸ್, ಒಂದು ಪರ್ಮಿಟ್ ಸಿಸ್ಟಮ್ ಟೂ ವೀಲರ್ಸ್ ಇವ್ರು ಮಾಡಕ್ ಇವ್ರ ಕಡೆಯಿಂದ ಆಗಾಕತ್ತಿಲ್ಲ. ಇನ್ನೊಂದು ಈ ಲೀಗಲ್ ಆಗಿ ಈ ಅಗ್ರಿಗೇಟರ್ಸ್ ಏನದಾರ ಅವ್ರು ಯಾವ ತರ ವರ್ಕ್ ಮಾಡ್ಬೇಕನ್ನೋ ಒಂದು ರೂಲ್ಸ್ ಅನ್ನ ಸರ್ಕಾರ ಮಾಡಿ ಕೋರ್ಟ್ ಮುಂದೆ ಇಟ್ರೆ, ಕೋರ್ಟ್ ಅದನ್ನ ಹಿಂದೆ ಮುಂದೆ ಚೆಕ್ ಮಾಡ್ಕೊಂಡು ಯಾವ್ದು ಚಲೋ ಯಾವ್ದಿಲ್ಲ ಅಂತ ಸರ್ಕಾರಕ್ಕೆ ಹೇಳ್ತದ. ಅದನ್ನ ಲೀಗಲ್ ಆಗಿ ಮಾಡುವಂತ ಆಪ್ಷನ್ ಸರ್ಕಾರ ಕಡೆ ಅದ. ಆದ್ರೆ ಸರ್ಕಾರ ಇಗ್ನೋರ್ ಮಾಡಿರೋ ಕಾರಣದಿಂದ ಇಷ್ಟೆಲ್ಲ ಇಶ್ಯೂ ಸ್ಟಾರ್ಟ್ ಆಗ್ಯದ. ಹೈಕೋರ್ಟ್ ಏನ್ ಮಾಡ್ಯದ ಅಂತ ನೋಡಕ್ ಹೋದಾಗ, ಬ್ಯಾನ್ ಆನ್ ಬೈಕ್ ಟ್ಯಾಕ್ಸಿ ಸರ್ವಿಸ್ ಅಂಟಿಲ್ ಲೀಗಲ್ ರೂಲ್ಸ್ ಆರ್ ನೋಟಿಫೈಡ್. ಯಾರೆಲ್ಲ ಖುಷಿ ಆಗಕತ್ತಾರ ಬೈಕ್ ಟ್ಯಾಕ್ಸಿ ಬ್ಯಾನ್ ಆಯ್ತು ಇಂದೆಲ್ಲ ನಾವು ಗೆದ್ವಿ ಅಂತ ಯಾರು ಖುಷಿ ಪಡಾಕತ್ತಾರ, ಅವ್ರಿಗೆಲ್ಲ ಒಂದ್ ಹೇಳ್ಬೇಕು ಏನಂತಂದ್ರೆ, ಇಂದೆಲ್ಲ ನಾಳೆ ಯಾವಾಗ ಲೀಗಲ್ ರೂಲ್ಸ್ ಗಳನ್ನ ನೀವು ರೆಡಿ ಮಾಡ್ತಾರ ಅವಾಗ ಬೈಕ್ ಟ್ಯಾಕ್ಸಿ ಮತ್ ವಾಪಸ್ ಬಂದೇ ಬರ್ತದೆ. ಎಲ್ಲಿವರೆಗೂ ಲೀಗಲ್ ರೂಲ್ಸ್ ರೆಡಿ ಆಗೋದಿಲ್ಲ ಅಲ್ಲಿವರೆಗೂ ಇದು ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗೇ ಇರ್ತದ. ಕೋರ್ಟಿಗೆ ಈ ರೈಡರ್ಸ್ ಮೇಲೆ ಒಂದು ಭಾವನೆ ಅದ, ಯಾಕಂತಂದ್ರೆ ಇದ್ರ ಮೇಲೆ ಲಕ್ಷಾಂತರ ಕುಟುಂಬಗಳು ಡಿಪೆಂಡ್ ಆಗಿದಾವ, ಸಾಕಷ್ಟು ಜನ ಪಾರ್ಟ್ ಟೈಮ್ ಕೆಲಸ ಮಾಡಾಕತ್ತಾರ. ಇದನ್ನ ನೋಡಿದಾಗ ಇಂಡಿಯನ್ ಎಕಾನಮಿಗ್ ಆಗಿರ್ಬೋದು, ಬೆಂಗಳೂರಿನ ಜನತೆಗೆ ಆಗಿರ್ಬೋದು ಬೈಕ್ ಟ್ಯಾಕ್ಸಿ ನೆಸೆಸರಿ ಅದ. ಯಾಕೆಲ್ಲಾ ಕಾರಣಕ್ಕೆ ಅದ ಅನ್ನೋದು ನಿಮಗೆ ಈಗ ಆಲ್ರೆಡಿ ಗೊತ್ತದ. ಇದನ್ನೆಲ್ಲ ಮುಂದಿಟ್ಕೊಂಡು ಸರ್ಕಾರ ಮತ್ತು ಕೋರ್ಟ್ ಏನೆಲ್ಲ ಡಿಸೈಡ್ ಮಾಡ್ಬೋದು ಅಂತಂದ್ರೆ, ಬೈಕ್ ಟ್ಯಾಕ್ಸಿ ನೆಸೆಸರಿ ಅದ, ಅದಕ್ಕೊಂದು ರೂಲ್ಸ್ ಬೇಕೇ ಬೇಕು ಅನ್ನೋದು ಎಲ್ಲರಿಗೂ ಕಾಣಕತ್ತದ. ವೈಟ್ ನಂಬರ್ ಪ್ಲೇಟ್ ಇಂದ ನಾವು ಕಮರ್ಷಿಯಲ್ ಯೂಸ್ ಮಾಡಕ್ ಆಗೋದಿಲ್ಲ, ಆದ್ರೆ ಯೆಲ್ಲೋ ಪ್ಲೇಟ್ ಇಂದ ಯೂಸ್ ಮಾಡ್ಬೋದಲ್ಲ. ಇಂದೆಲ್ಲ ನಾಳೆ ನಾವು ಅವನ್ನ ಯೆಲ್ಲೋ ಬೋರ್ಡ್ ಕನ್ವರ್ಟ್ ಮಾಡಿದ್ವಿ ಅಂತಂದ್ರೆ, ಯೆಲ್ಲೋ ಬೋರ್ಡ್ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಯ್ತು ಅಂತಂದ್ರ ಈ ಬೈಕ್ ಏನದ ಆಟೋಮೆಟಿಕ್ಲಿ ಲೀಗಲ್ ಆಗ್ತದ. ಅವಾಗ 100% ಬೈಕ್ ಟ್ಯಾಕ್ಸಿ ಬೆಂಗಳೂರು ಒಳಗಡೆ, ಕರ್ನಾಟಕ ಒಳಗಡೆ ಲೀಗಲ್ ಆಗಿ ಆಪರೇಟ್ ಆಗಕ್ ಸ್ಟಾರ್ಟ್ ಆಗ್ತದ. ಏನೆಲ್ಲ ಆಗ್ಯದ ಅಂತ ನೋಡಕ್ ಹೋದಾಗ, ಇಲ್ಲಿವರೆಗೂ ಪೊಲೀಸರು 100ಕ್ಕಿಂತ ಹೆಚ್ಚು ಬೈಕ್ ಅನ್ನ ಇಲ್ಲಿಗಲಿ ನೀವು ಆಪರೇಟ್ ಮಾಡಕತ್ತೆ ಸೀಸ್ ಮಾಡಿದಾರ, ಸಾಕಷ್ಟು ಜನಕ್ಕೆ ಫೈನ್ ಹಾಕಿದಾರ. ಇದೆಲ್ಲ ಮಾಡಬಾರ್ದಿತ್ತು, ಆದ್ರ ಮಾಡಿದಾರ. ಯಾಕಂತಂದ್ರೆ ಕೋರ್ಟ್ ಆದೇಶ ಆದ್ಮೇಲೂ ಕೂಡ ಯಾರು ಆಪರೇಟ್ ಮಾಡಕತ್ತಾರ ಇಲ್ಲಿಗಲ್ ಅಂತ ಕನ್ಸಿಡರ್ ಮಾಡ್ತಾರೆ. ನೀವೇನಾದ್ರು ನಾಳೆನೂ ಆಪರೇಟ್ ಮಾಡ್ತೇನೆ ಅಂತಂದ್ರೆ ಸರ್ಕಾರ ಎಲ್ಲಿವರೆಗೂ ಲೀಗಲ್ ಮಾಡೋದಿಲ್ಲ ಅಲ್ಲಿವರೆಗೂ ಇಲ್ಲಿಗಲ್ ಆಗಿ ಇದನ್ನ ಕನ್ಸಿಡರ್ ಮಾಡ್ತಾರ. ದಯವಿಟ್ಟು ಯಾರು ಯಾರ್ದೋ ಮಾತು ಕೇಳಿ ನೀವು ಆಪರೇಟ್ ಮಾಡಕ್ ಹೋಗ್ಬೇಡ್ರಿ. ಈ ಇಶ್ಯೂ ಎಲ್ಲಿಂದ ಸ್ಟಾರ್ಟ್ ಆಗಿದೆ ಅಂತ ನೋಡಕ್ ಹೋದಾಗ, ನೋ ಫಾರ್ಮಲ್ ಪಾಲಿಸಿ ಫಾರ್ ಬೈಕ್ ಟ್ಯಾಕ್ಸಿ ಸರ್ವಿಸ್. ಈ ಬೈಕ್ ಟ್ಯಾಕ್ಸಿ ಸರ್ವಿಸ್ ಏನದ ಅದಕ್ಕೊಂದು ಫಾರ್ಮಲ್ ರೂಲ್ಸ್ ಅನ್ನ ಸರ್ಕಾರ ಮಾಡಕ್ ವಿಫಲ ಆಗ್ಯದ. ಲ್ಯಾಕ್ ಆಫ್ ಪ್ರಾಪರ್ ಕಮರ್ಷಿಯಲ್ ರಿಜಿಸ್ಟ್ರೇಷನ್ ಅಂಡ್ ಇನ್ಶೂರೆನ್ಸ್, ಅದಕ್ಕೊಂದು ಕಮರ್ಷಿಯಲ್ ಆಗಿರುವಂತ ರಿಜಿಸ್ಟ್ರೇಷನ್ ಬೇಕು, ಅದಕ್ಕೊಂದು ಇನ್ಶೂರೆನ್ಸ್ ಬೇಕು. ಅದನ್ನ ಯಾವ ತರ ಬೇಕಂತ ರೆಡಿ ಮಾಡಕ ಸರ್ಕಾರ ವಿಫಲ ಆಗ್ಯದ. ಅದ್ರ ಜೊತೆ ಆಟೋ ಯೂನಿಯನ್ಗಳ ಒಂದು ಹೋರಾಟ ಏನಿತ್ತು ಅದಕ್ಕೆ ಸರ್ಕಾರ ಮನಗಂಡ್ ಕಾಣಕತ್ತದ. ಸರ್ಕಾರ ಇಲ್ಲಿ ವಿಫಲ ಆಗಿರೋದನ್ನ ಈ ಇಶ್ಯೂ ಕಾರಣ ಅಂತ ಅನ್ಸ್ಲಿಕ್ಕತ್ತದ. ಈ ಆಟೋ ಯೂನಿಯನ್ಸ್ ಯಾಕೆ ಇದ್ರ ವಿರುದ್ಧ ಹೋರಾಡಿದ್ರು ನೋಡಕ್ ಹೋದಾಗ ಅವ್ರದ್ದು ಯಾವ್ದೋ ತರದ ಮಿಸ್ಟೇಕ್ ಇಲ್ಲ. ಯಾಕಂತಂದ್ರೆ ಅವ್ರ ಜೊತೆ ಅನ್ಫೇರ್ ಕಾಂಪಿಟೇಷನ್ ನಡೆದದ. ಅವರು ಸಾಕಷ್ಟು ಇನ್ವೆಸ್ಟ್ ಮಾಡಿದಾರ, ಲೋನ್ಗಳು ತಗೊಂಡಾರ, ಅದ್ರ ಮೇಲೆ ಅವ್ರ ಫ್ಯಾಮಿಲಿ ಡಿಪೆಂಡ್ ಅದ. ಈ ಬೈಕ್ ಟ್ಯಾಕ್ಸಿ ಆಪರೇಟ್ ಆಗಿರೋದ್ರಿಂದ ನಮಗ್ ಆರ್ಡರ್ಸ್ ಕಡಿಮೆ ಆಗಕತ್ತವ. ನಮ್ಗಿಂತ ಕಡಿಮೆ ಪ್ರೈಸ್ ಅವ್ರು ಹೋಗೋದ್ರಿಂದ ಅವ್ರ ಪ್ರೈಸ್ ನಮಗ್ ಹೋಗ್ಲಿಕ್ಕೆ ಆಗದೆ ಇರೋದ್ರಿಂದ ನಮಗೆ ಲಾಸ್ ಆಗಕತ್ತದ. ಇದರಿಂದ ಬೈಕ್ ಟ್ಯಾಕ್ಸಿ ಬ್ಯಾನ್ ಆದ್ರೆ ನಮ್ಮ ಕುಟುಂಬಗಳು ಉಳಿತಾವ ಅನ್ನೋದು ಆಟೋ ಯೂನಿಯನ್ ವಾದ ಇತ್ತು. ಇದನ್ನ ಒಬ್ಬಗಳನ್ನು ಆದ್ರ ಒಂದು ಕಾಯಿನ್ಗೆ 2 ಫೇಸ್ ಇರೋ ತರ ಈಗ ಆಟೋ ಯೂನಿಯನ್ಸ್ ಅಪೋಸಿಟ್ ಇನ್ನೊಂದು ಇರ್ತದಲ್ಲ, ಅಲ್ಲಿ ಬೈಕ್ ರೈಡರ್ಸ್ ಅದಾರ, ಅವ್ರದ್ದು ಫ್ಯಾಮಿಲಿ ಇರ್ತದ, ಅವರು ಎಲ್ಲಾನು ನೋಡ್ಕೋಬೇಕು, ಅವ್ರಿಗೂ ರೆಸ್ಪಾನ್ಸಿಬಿಲಿಟಿ ಇರ್ತದ. ಆ ಕಡೆ ವಿಚಾರ ಮಾಡ್ಬೇಕಾಗಿರುವಂತ ಅವಶ್ಯಕತೆ ಇವತ್ತು ಸರ್ಕಾರಕ್ಕೆ ಮತ್ತೆ ಹೈಕೋರ್ಟ್ ಅದ. ಈಗ ನೆಕ್ಸ್ಟ್ ಇಲ್ಲಿವರೆಗೂ ಇಶ್ಯೂಸ್ ಆಗಿದೆ, ಇನ್ ನೆಕ್ಸ್ಟ್ ಏನ್ ಮಾಡ್ಬೇಕು, ಬೈಕ್ ಟ್ಯಾಕ್ಸಿನ ಯಾವ ತರ ಲೀಗಲ್ ಮಾಡ್ಬೇಕು, ಸರ್ಕಾರ ಏನೆಲ್ಲಾ ನೋಡ್ಬೇಕು ಅಂತ ನೋಡಕ್ ಹೋದಾಗ, ಗೌರ್ಮೆಂಟ್ ಮಸ್ಟ್ ನೋಟಿಫೈ ರೂಲ್ಸ್ ಫಾರ್ ಅಗ್ರಿಗೇಟರ್ ಲೈಸೆನ್ಸ್, ಯೆಲ್ಲೋ ಪ್ಲೇಟ್ ರಿಜಿಸ್ಟ್ರೇಷನ್, ಇನ್ಶೂರೆನ್ಸ್, ಸೇಫ್ಟಿ, ಫೇರ್ ರೂಲ್ಸ್. ಈಗೇನು ವಾದಗಳು ನಡೆದಾವಲ್ಲ ಇದರ ನಿವಾರಣೆ ಆಗ್ಬೇಕು ಅಂತಂದ ಸರ್ಕಾರ ಈ ಅಗ್ರಿಗೇಟರ್ಗೆ ಯಾವ ತರ ನಾವು ಲೈಸೆನ್ಸ್ ಅನ್ನು ಕೊಡಬೇಕು, ಯಾವ ತರ ಯೆಲ್ಲೋ ಪ್ಲೇಟ್ ರಿಜಿಸ್ಟ್ರೇಷನ್ ನಾವು ಓಪನ್ ಮಾಡಬೇಕು, ಯಾವ ತರದ ಇನ್ಶೂರೆನ್ಸ್ ಗಳನ್ನ ನಾವು ಹಾಕ್ಬೇಕು, ಅದ್ರ ಜೊತೆ ಸೇಫ್ಟಿ ಆಗಿರ್ಬೋದು, ಸೇಫ್ಟಿ ರೂಲ್ಸ್ ಗಳಾಗಿರ್ಬೋದು, ಈ ಫೇರ್ ಕಾಂಪಿಟೇಷನ್ ಬೇಕಾಗಿರುವಂತ ಕೆಲವೊಂದು ರೂಲ್ಸ್ಗಳು. 1 ಕಿಲೋಮೀಟರ್ ನೀವು ಇಷ್ಟು ಚಾರ್ಜ್ ಮಾಡಬೇಕು, ನೀವು ಇಷ್ಟ ಅವರ್ಸ್ ಕೆಲಸ ಮಾಡಬೇಕು, ನಿಮ್ ಲೊಕೇಶನ್ ಇಷ್ಟ ಇರ್ತದ ಅನ್ನೋ ಇನ್ನೊಂದು ಕೆಲವೊಂದು ಫೇರ್ ರೂಲ್ಸ್ ಗಳು ಅದಾವ. ಅದನ್ನ ಸರ್ಕಾರ ತರಬೇಕಾಗಿರುವಂತ ಅವಶ್ಯಕತೆ ಅದ. RTO ಸಿಸ್ಟಮ್ ಫಾರ್ ಕಮರ್ಷಿಯಲ್ ಟೂ ವೀಲರ್ ರಿಜಿಸ್ಟ್ರೇಷನ್ಸ್ ಇಲ್ಲಿವರೆಗೂ ಏನದ ನಮ್ಗೆ ಗೊತ್ತಿಲ್ಲ. ಆದ್ರೆ ಇನ್ ಮುಂದ್ಗಡೆ RTO ಒಳಗಡೆ ಟೂ ವೀಲರ್ ನ ಕಮರ್ಷಿಯಲ್ ಆಗಿ ಯೂಸ್ ಮಾಡಕ ರಿಜಿಸ್ಟ್ರೇಷನ್ ನ ಸರ್ಕಾರ ಆದಷ್ಟು ಬೇಗನೆ ಮಾಡ್ಕೊಳ್ಬೇಕು. ಅದ್ರ ಜೊತೆ ಈ ಬೈಕ್ ಟ್ಯಾಕ್ಸಿ ಸ್ಕೀಮ್ ಒಳಗಿದ್ದಂತಹ GPS ಟ್ರ್ಯಾಕಿಂಗ್ ಆಗಿರ್ಬೋದು, ಡಿಜಿಟಲ್ KYC ಆಗಿರ್ಬೋದು, ವೆರಿಫೈಡ್ ಆರ್ಡರ್ IDs ಆಗಿರ್ಬೋದು, ಯಾರ್ ರೈಡರ್ಸ್ ಅದಾರ ಅವ್ರು ವೆರಿಫಿಕೇಶನ್ ಮಾಡ್ಕೋಬೇಕು, ಅವ್ರ ಬ್ಯಾಕ್ ಗ್ರೌಂಡ್ ಚೆಕ್ ಮಾಡ್ಕೋಬೇಕು, ಪೊಲೀಸ್ ಸ್ಟೇಷನ್ಗೆ ಅವರೆಲ್ಲ ಇನ್ಫಾರ್ಮೇಶನ್ ಕೊಡಬೇಕು. ಈ ತರ ಒಂದು ಸ್ಟ್ರಿಕ್ ಆಗಿ ರೂಲ್ಸ್ ಗಳನ್ನ ಮಾಡಿ ಬೈಕ್ ಟ್ಯಾಕ್ಸಿ ಇಂದ ಜನರಿಗೆ ಯಾವ್ದೇ ರೀತಿಯಾದ ಅನಾನುಕೂಲಗಳು ಆಗ್ಬಾರ್ದು, ಜನರಿಗೆ
ಹೆಲ್ಪ್ ಆಗ್ಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಸರ್ಕಾರ ಒಂದು ಹೊಸ ರೂಲ್ಸ್ ನ ರೆಡಿ ಮಾಡ್ಕೊಂಡು ಹೈಕೋರ್ಟ್ ಮುಂದೆ ಇಡಬೇಕು. ಹೈಕೋರ್ಟ್ ಇದನ್ನೆಲ್ಲ ಪರಿಶೀಲನೆ ಮಾಡಿ ಈ ಬೈಕ್ ಟ್ಯಾಕ್ಸಿ ಏನದ 100% ಇದನ್ನ ಲೀಗಲಿ ಆಪರೇಟ್ ಆಗಿ ಕರ್ನಾಟಕದೊಳಗೆ ಕೊಡ್ತದ ಅಂತ ಅನ್ಸ್ಲಿಕ್ಕತ್ತದ. ಯಾಕಂದ್ರೆ ಬೇರೆ ಎಲ್ಲಾ ಸ್ಟೇಟ್ಗಳು ವರ್ಕ್ ಆಗ್ತಿರೋಂತಹ ಒಂದು ಸಿಸ್ಟಮ್ ಕರ್ನಾಟಕದೊಳಗಡೆ ವರ್ಕ್ ಆಗಾಕತ್ತಿಲ್ಲ ಅಂತಂದ್ರೆ ಇಲ್ಲಿ ಬೈಕ್ ರೈಡರ್ಸ್ ಮಿಸ್ಟೇಕ್ ಇಲ್ಲ, ಅಗ್ರಿಗೇಟರ್ ಮಿಸ್ಟೇಕ್ ಇಲ್ಲ, ನಮ್ಮ ಸರ್ಕಾರದ ಮಿಸ್ಟೇಕ್ ಅದ ಅಂತ ಎದ್ದೆ ಕಾಣ್ಲಿಕ್ಕತ್ತದ. ಈ ಬೈಕ್ ಟ್ಯಾಕ್ಸಿ ಲೀಗಲ್ ಆಗಿ ಆಪರೇಟ್ ಆಗ್ಬೇಕು. ಸ್ವಲ್ಪ ಕಷ್ಟ ಆಗ್ತದೆ. ಯೆಲ್ಲೋ ಬೋರ್ಡ್ ಮಾಡಿಸ್ಕೊಳ್ಳೋದಾಗಿರ್ಬೋದು, ರಿಜಿಸ್ಟ್ರೇಷನ್ ಆಗಿರ್ಬೋದು, ಪ್ಯಾನಿಕ್ ಬಟನ್ ಆಗಿರ್ಬೋದು, GPS ಟ್ರ್ಯಾಕಿಂಗ್ ಇರ್ಬೋದು, ಸ್ವಲ್ಪ ಕಷ್ಟ ಆಗ್ತದ. ಆದ್ರೆ ನಾವು ಇನ್ಕಮ್ ಮಾಡಾಕತ್ತೀವಿ ಅಂದ್ಮೇಲೆ ಅದಕ್ಕೆ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡ್ಲೇಬೇಕಾಗ್ತದ. ಇನ್ವೆಸ್ಟ್ಮೆಂಟ್ ಮಾಡಿ ನಮ್ಮ ಫ್ಯಾಮಿಲಿಗಳು ಏನ್ ಈ ಬೈಕ್ ಟ್ಯಾಕ್ಸಿ ಮೇಲೆ ಡಿಪೆಂಡ್ ಆಗಿದಾವ, ಕಸ್ಟಮರ್ಸ್ ಏನೆಲ್ಲ ಬೈಕ್ ಟ್ಯಾಕ್ಸಿಯಿಂದ ಹೆಲ್ಪ್ ಆಗಕತ್ತದ, ಅವ್ರಿಗೆಲ್ಲರಿಗೂ ಹೆಲ್ಪ್ ಆಗ್ಬೇಕು ಅಂತಂದ್ರೆ ಸ್ವಲ್ಪ ಕಷ್ಟವನ್ನು ಅನುಭವಿಸ್ಲೇಬೇಕಾಗ್ತದ. ಆದ್ರೆ ಈ ವಿಡಿಯೋ ಯಾವ್ದ ಆಟೋ ಡ್ರೈವರ್ಸ್ ವಿರುದ್ಧ ಅಲ್ಲ. ಯಾಕಂದ್ರೆ ಆಟೋ ಡ್ರೈವರ್ಸ್ ಆಗಿರ್ಬೋದು, ರೈಡರ್ಸ್ ಆಗಿರ್ಬೋದು, ಎಲ್ಲರೂ ನಮ್ ಜೊತೆ ಬದುಕುವಂತ ನಮ್ಮ ಸ್ನೇಹಿತರೇ ಇರ್ತಾರು. ಸೊ ಎಲ್ಲಾರು ಬದುಕಬೇಕು, ಎಲ್ಲಾರು ಕೂಡ ಬೆಳಿಬೇಕು ಅಂತಂದ್ರೆ ಸರ್ಕಾರ ನಮ್ಗೆಲ್ಲರಿಗೂ ಹೆಲ್ಪ್ ಆಗೋ ತರ ಕೆಲವೊಂದು ಸ್ಕೀಮ್ ಗಳನ್ನ ತಗೊಂಡ್ಬರ್ಬೇಕು. ಆದ್ರೆ ಪ್ರಾಬ್ಲಮ್ ಏನಾಗಿದೆ ಅಂದ್ರೆ ಸರ್ಕಾರಕ್ಕೆ ಇದು ಯಾವ್ದು ನೆಸೆಸರಿ ಅನ್ನೋ ತರ ಕಾಣಕತ್ತಿಲ್ಲ. ಬೆಂಗಳೂರು ಒಳಗಡೆ ಜನ ಬರಾಕತ್ತಾರ, ಸ್ಟಾರ್ಟ್ಅಪ್ ಓಪನ್ ಆಗಕತ್ತದ. ಆದ್ರೆ ಈ ಸ್ಟಾರ್ಟ್ಅಪ್ ಗಳಿಗೆ ಸಪೋರ್ಟ್ ಬೆಂಗಳೂರು ಕಡೆಯಿಂದ ಸಿಗ್ಲಿಲ್ಲ ಅಂತಂದ್ರೆ ಆಬ್ವಿಯಸ್ಲಿ ಜನ ಬೆಂಗಳೂರು ಬಿಟ್ಟು ಹೋಗೋ ತರ ಕಾಣ್ತದ. ಇಂದಲ್ಲ ನಾಳೆ ಲಾಂಗ್ ರನ್ ಒಳಗಡೆ ಬೆಂಗಳೂರಿಗೆ ಕರ್ನಾಟಕಕ್ಕೆ ಬಹಳ ದೊಡ್ಡ ಹೊಡೆತ ಬರೋ ಕಾಣ್ತದ. ಅದನ್ನ ಬಿಟ್ಟು ಈ ಸರ್ಕಾರ ಇದಕ್ಕೆ ಯಾವ ತರ ಹೆಲ್ಪ್ ಮಾಡ್ಬೇಕಂತ ಥಿಂಕ್ ಮಾಡಿರಂದ್ರೆ ಲಾಂಗ್ ರನ್ ಒಳಗಡೆ ನಮ್ ಬೆಂಗಳೂರು, ನಮ್ ಕರ್ನಾಟಕ, ನಮ್ ಕನ್ನಡಿಗರು ಪ್ರತಿಯೊಬ್ರು ಉಳಿಯುವಂತ ಚಾನ್ಸ್ ಅದ ಅನಿಸ್ತದ. ಈ ವಿಡಿಯೋ ನಿಮಗೆ ಲೈಕ್ ಆಗಿತ್ತು ಅಂತಂದ್ರೆ, ಈ ವಿಡಿಯೋದೊಳಗೆ ನಿಮಗೆ ವ್ಯಾಲ್ಯೂಯಬಲ್ ಇನ್ಫಾರ್ಮೇಶನ್ ಸಿಕ್ಕದ ಅಂತ ಅನಿಸಿದ್ರೆ ದಯವಿಟ್ಟು ಈ ವಿಡಿಯೋನ ನಿಮ್ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ.